ಏನ್ ಮಾಡೋದು ಚೈತ್ರ? ನೀನೇ ಹೇಳು. ಏನಾದ್ರೂ ಮಾಡ್ಬಿಟ್ಟು ಏನಾದ್ರೂ ಒಂದು ವ್ಯವಸ್ಥೆ ಮಾಡು ಚೈತ್ರ. ನನಗೆ ಭಯ ಆಗ್ತೈತೆ ಚೈತ್ರ. ಕೈ ಕಾಲೆಲ್ಲ ನಡಕ್ತೈತೆ. ಏನಾದ್ರೂ ಒಂದು ಐಡಿಯಾ ಹುಡ್ಕು ಚೈತ್ರ. ಸಮಾಧಾನನೇ ಆಗ್ತಿಲ್ಲ. ಅವ್ರು ನೋಡಿದ್ರೆ ಈ ರೀತಿ ಎಲ್ಲ ಎದುರಿಸ್ತಿದ್ದಾರೆ. ಆ ರಂಗಜ್ಜ, ಅವ್ನ್ ದಿಲೀಪ ಎಲ್ಲಾರು ಸೇರ್ಕೊಂಡ್ಬಿಟ್ಟು ಅವ್ನ್ ಲೆಕ್ಕಾಚಾರಿ ಅವರೆಲ್ಲರೂ ಹೆಂಗ್ ಬೇಕು ಹಂಗೆ ಮಾತಾಡ್ತಿದ್ದಾರೆ ಚೈತ್ರ. ನನಗ್ ನೋಡಿ ಅವ್ನ್ ಲೆಕ್ಕಾಚಾರಿ ಹೆಂಗೆ ಅಣಿಸ್ತಿದಾನಂದ್ರೆ ಹೇಳ್ಕೋಬಾರ್ದು. ನನ್ನ ಪರಿಸ್ಥಿತಿ ಹಂಗಾಗ್ಬಿಟ್ಟೈತೆ. ಹೇಳ್ಕೋಬಾರ್ದು ಅಂದ್ರೆ ನಾನೇನ್ರಿ ಮಾಡಕ್ಕಾಗುತ್ತೆ? ನಾನು ಏನು ಮಾಡಕ್ಕಾಗಲ್ಲ ಕಣ್ರಿ. ಮಾಡೋದೆಲ್ಲ ಮಾಡ್ಕೊಂಡ್ ಬಂದ್ಬಿಟ್ಟು ದೊಡ್ಡದಾಗಿ ಇವಾಗ ಅಲ್ಲ, ನನಗೆ ಹೇಳ್ದಂಗೆ ಕೇಳ್ದಂಗೆ ನೀವು ನಿಮ್ಗೆ ಇಷ್ಟ ಬಂದಂಗೆಲ್ಲ ಮಾಡ್ಕೊಂಡ್ ಬಂದ್ಬಿಟ್ಟು ನಿಮ್ಗೆ ಇಷ್ಟ ಬಂದಂಗೆಲ್ಲ ಇದ್ ಮಾಡ್ಬಿಟ್ಟು ಇವಾಗ ನೋಡಿದ್ರೆ ದೊಡ್ಡದಾಗಿ ಬಂದ್ಬಿಟ್ಟು ನನಗೆ ಏನ್ ಮಾಡೋದು ಚೈತ್ರ ಅಂತ ದೊಡ್ಡದಾಗೆ ಬಂದು ನನ್ನ ಮುಂದೆ ಇಲ್ಲಿ ನೀವು ಗೊಳಾಯ್ಕು ಅಂದ್ರೆ ನಾನು ಏನು ಮಾಡಕ್ಕಾಗಲ್ಲ ಕಣ್ರಿ. ಎಷ್ಟು ದುರಾಂಕಾರ ಬಂದಿತ್ತು ನಿಮ್ಗೆ, ಎಷ್ಟು ಜಂಬ ಬಂದಿತ್ರಿ ನಿಮ್ಗೆ. ಅಯ್ಯೋ 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 ಅಯ್ಯೋ, ನಿಮ್ಗೆ ಮಾತಾಡ್ಸಕ್ಕಾದ್ರೂ ಆಗ್ತಿತ್ತ? ರಾತ್ರಿ 12 ಗಂಟೆಗೆ ಬರೋದು, ಬೆಳಗಿನ ಜಾವ ಮಧ್ಯಾಹ್ನ 12 ಗಂಟೆಗೆ ಎದ್ದಾಳೋದು. ಅಯ್ಯೋ, ತಿಂಡಿನೂ ನಿಮ್ಗೆ ಹೋಟ್ಲಿಂದಾನೇ ಆಗ್ಬೇಕು, ಮಧ್ಯಾಹ್ನ ಊಟನೂ ಹೋಟ್ಲಿಂದಾನೇ ಆಗ್ಬೇಕು. ನಿಮ್ಗೆ ಇಷ್ಟ ಬಂದಂಗೆಲ್ಲ ಮಾಡ್ತಿದ್ರಿ. ನನಗೆ ಮಾತಾಡ್ಸಿದ್ದೆ ಅಂದ್ರೆ ನೀವು ಬರೀ ಮಾತಾಡ್ಸ್ತಿದ್ರ. ಊಟ ಮಾಡೋಣ, ತಿಂಡಿ ತಿನ್ನೋಣ ಬರ್ರಿ ಅಂದ್ರೆ ಅಯ್ಯೋ ನಿನ್ ಜೊತೆ ಯಾರು ಊಟ ಮಾಡ್ತಾರೆ ಹೋಗು, ಹಂಗೆ ಹಿಂಗೆ ಅಂತ ಹೇಳ್ತಿದ್ರಿ. ನನಗೆ ಬರೀ ನೀವು ಇವತ್ತಿನವರೆಗೂ ಇವತ್ತಿನವ್ರಿಗಿರ್ಲಿ ಈ ಮನೆ ಈ ಹೊಲ ತೋಟ ಗದ್ದೆ ಅವೆಲ್ಲ ಸಿಕ್ಕಾದ್ಮೇಲೆ ಒಂದ್ ಸ್ವಲ್ಪ ಸಾವುಕಾರತನ ಬಂದಾದ್ಮೇಲೆ ಚೆನ್ನಾಗಿದೆಯಾ ಚೈತ್ರ, ಏನ್ ಮಾಡ್ತಿದ್ಯಾ, ಆರಾಮಾಗಿದ್ಯಾ ಅಂತ ಕೇಳಿದಿರಿ ಅಂದ್ರೆ ನೀವು ಕೇಳಿದಿರಾ? ಬೇಡ ಬೇಡ ಬೇಡ, ಹೋದ್ರೆ ಹೋಗ್ಲಿ, ಮೊದ್ಲು ಹೆಂಗಿದ್ವಲ್ಲ ಹಂಗೆ ಇದ್ ಬಿಡೋಣ. ಏನು ಬೇಡ, ಈ ಮನೇನು ಬೇಡ, ಆಸ್ತಿನೂ ಬೇಡ, ಹೊಲ ತೋಟ ಗದ್ದೆ ಏನು ಬೇಡ, ಬೀದಿಗೆ ಬಂದ್ರು ಪರವಾಗಿಲ್ಲ. ನೀವ್ ಮಾತ್ರ ಬುದ್ಧಿ ಕಲಿತಾನೆ ಇಲ್ವಲ್ರಿ ನೀವು. ಇನ್ಯಾವಾಗ್ರಿ ಕಲಿತೀರಾ ನೀವು ಬುದ್ಧಿ? ಇನ್ಯಾವಾಗ್ರಿ ನಿಮ್ ತಲೆ ಓಡುತ್ತೆ? ಅಯ್ಯೋ ಅಯ್ಯೋ, ನಿಮ್ ದುರಾಂಕಾರ ಆಯ್ತಲ್ಲ, ಆ ದುರಾಂಕಾರ ನೀನು ಈ ಪರಿಸ್ಥಿತಿಗೆ ಬಂದು ನಿಲ್ಸಿರೋದು. ಅಷ್ಟು ಜಂಬ ನಿಮ್ಗೆ. ನನಗೆ ಮೋಸ ಮಾಡ್ತೀರಾ, ನನಗೇನೆ ನೋಡ್ರಿ ಇವಾಗ ಅನ್ಭವಿಸ್ತೀರಿ ಇವಾಗ. ಸುಮ್ನಿರೆ ಚೈತ್ರ, ನೀನ್ ಏನೇನೋ ತಲೆ ಒಳಗಡೆ ಹೇಳ್ಬಿಟ್ಟು ನನಗೆ ಏನೇನೋ ಹೇಳಿ ಎದುರಿಸ್ಬೇಡ ಕಣೆ. ಪದೇ 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 ಹೇಳಿದ್ದೆ ಹೇಳಿ ಬೈತಿದ್ರೆ ಕೈ ಕಾಲೆಲ್ಲ ನಡಕ್ತಿದಾವೆ, ಹೆದರಿಕೆ ಆಗ್ತೈತೆ ನನಗೆ. ಏನ ಗೊತ್ತಿಲ್ದಂಗೆ ನಾನು ತಪ್ಪು ಮಾಡ್ಬಿಟ್ಟೆ. ತಪ್ಪು ಮಾಡಿದ್ದಕ್ಕೆ ಪ್ರಾಯಶ್ಚಿತ ಅನುಭವಿಸ್ತಿದ್ದೀನಿ ಕಣೆ ಚೈತ್ರ. ಇದು ಒಂದೇ ಒಂದ್ಸಲಿ ಬಚಾವ್ ಮಾಡ್ಬಿಡ ಚೈತ್ರ. ಇನ್ನೊಂದ್ಸಲಿ ಯಾವತ್ತೂ ಕೂಡ ಈ ರೀತಿ ಎಲ್ಲ ಮಾಡಕ್ ಹೋಗಲ್ಲ ಕಣೆ ಚೈತ್ರ. ನಾನು ಹೇಳೋದು ಅರ್ಥ ಆಗ್ತೈತ ನಿನ್ಗೆ? ಯಾವತ್ತಾದ್ರೂ ಈ ರೀತಿ ಎಲ್ಲ ಮಾಡಿದ್ರೆ ಕೇಳ. ನಾನು ಮಾಡ್ಕೊಂಡು ಬಂದು ದೊಡ್ಡದಾಗ ಬೇರೆ ಇವಾಗ ಬೇರೆ ತಪ್ಪಾಯ್ತು, ಇದೊಂದ್ಸಲಿ ಬಚಾವ್ ಮಾಡು ಅದು ಇದು ಅಂತ ಬೇರೆ ನಾಟಕ ಮಾಡ್ತಿದ್ದೀರಾ. ನಾಟಕ ನನ್ ಮುಂದೆ ಏನ್ರಿ ಮಾಡಕ್ ಆಗುತ್ತೆ? ನನ್ ಕೈಲಿ ಏನ್ರಿ ಆಗುತ್ತೆ? ನಾನು ಏನ್ ಮಾಡ್ಬೋದು ಹೇಳ್ರಿ ನೀವೇನೆ. ಏನ್ ಮಾಡೋದಂತ ನನ್ಗೆ ಕೈ ಕಾಲೇ ಆಡ್ತಿಲ್ಲ. ನನಗೆ ಅನ್ಯಾಯವಾಗಿ ಆಗೋರು ಆಗ್ದಲೇ ಇರೋರು ಎಲ್ಲರ ಮುಂದೆನು ತಲೆ ಬಗ್ಗಿಸ್ಕೊಂಡು ಆಡ್ಕೊಂಡವ್ರಂಗೆ ದಾರಿ ಮಾಡ್ತಿದ್ದೀರಾ ನೀವು. ಪದೇ 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 ಮಾಡ್ತಿರೋದಿದೆ. ನನ್ಗಂತೂ ಗೊತ್ತಿತ್ತು, ನನ್ಗೆ ನೀನ್ ಏನಾದ್ರೂ ಒಂದ್ ಎಡವಟ್ ಮಾಡೇ ಮಾಡ್ತೀಯ ಅಂತ ನನಗೆ ಚೆನ್ನಾಗೆ ಗೊತ್ತಿತ್ತು. ನೀನ್ ಆಡ್ತಿದ್ ನೋಡಿ ಅಯ್ಯೋ 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 ಅಯ್ಯೋ, ಹಿಡಿದು ನಿಲ್ಸಕಾರ ಆಗ್ತಿತ್ತ ನಿನ್ಗೆ? ಏನ್ ದುರಾಂಕಾರ, ಏನ್ ಇದು? ಬರೀ ಕಾಲಲ್ಲಿ ನಡೀತಿರಲ್ವಲ್ರಿ ನೀವು. ಒಂಚೂರು ಈ ಕಡೆ ಮನೆ ಪಕ್ಕದಲ್ಲಿ ಊರ ನಡಿಕೆ ಹೋಗ್ ಬರ್ಬೇಕಾದ್ರೆ ನಿಮ್ಗೆ ಕಾರ್ ಬೇಕು, ಬೈಕ್ ಬೇಕು. ಅಯ್ಯೋ ಅಯ್ಯೋ, ತೋಟ ಹೆಂಗೈತೆ ಅಂತ ಹೋಗಿ ನೋಡಿದ್ರೇನ್ರಿ? ಹೋಗಿ ಕೇಳ್ದಂಗ್ ಹೋಗ್ಬಿಟ್ಟು ತೋಟದಲ್ಲಿರೋದು ಎಲ್ಲ ಕಾಯಿಗಳು, ತೆಂಗಿನಕಾಯಿಗಳು, ಎಳ್ನೀರು ಇವೆಲ್ಲ ಮಾರೋದಂತದ್ದು ಏನ್ರಿ ಆಗಿತ್ತು ನಿಮ್ಗೆ? ಯಂತ್ರದಲ್ಲಿ ಕಡಿಮೆ ಆಗಿತ್ರಿ ನಿಮ್ಗೆ? ಅಲ್ಲ, ಮೊದ್ಲದು ಹಳೆ ಚಾಲಿ ಎಲ್ ಬಿಡ್ತೀರಾ ಹೇಳ್ರಿ ನೀವು? ಅದು ರೂಢಿ ಆಗ್ಬಿಟ್ಟಿತ್ತಲ್ಲ, ಹಂಗಾಗಿ ಮಾರ್ಕೊಂಡು ತಿನ್ನೋದು ನಿಮ್ದು ಸ್ವಂತ ಆದ್ರೂ ಕೂಡ ಮಾರ್ಕೊಂಡು ತಿನ್ನೋದು ಮಾಮೂಲಿ ಶುರು ಮಾಡ್ಕೊಂಡ್ಬಿಟ್ರಿ ಇನ್ನೇನು. ಅಲ್ಲ, ಆ ಕೋಳಿ ಫಾರಂ ಏನ್ರಿ ಮಾಡಿತ್ತು ನಿಮ್ಗೆ? ಮಾರ್ಕೊಂಡು ತಿಂದಿದಿರಲ್ಲ. ಇಲ್ಲ ಇಲ್ಲ ಇಲ್ಲ, ನನಗೆ ಎಷ್ಟು ಹೊಟ್ಟೆ ಉರಿತೈತಂದ್ರೆ ನನಗೆ ಹಿಂಗ್ ಬೇಜಾರಾಗ್ತೈತೆ. ಇನ್ನು ನಿಮ್ಮ ಅಪ್ಪಂಗ್ ಗೊತ್ತಾದ್ರೆ ಬಿಡ್ತಾರ ನಿಮ್ಗೆ? ಯಾವತ್ತಿದ್ರು ಸತ್ಯ ಗೊತ್ತಾಗೇ ಆಗುತ್ತೆ. ನಾನೇನು ಮಾಡಕ್ಕಾಗಲ್ಲ ಕಣ್ರಿ, ಏನಾದ್ರೂ ಅನುಭವಿಸ್ಕೊಳ್ರಿ. ನನ್ಗೆ ಸಾಕಾಗಿ ಹೋಗ್ಬಿಟ್ಟೈತೆ. ನಾನು ನಮ್ ತವ್ರ ಮನೆಗೆ ಹೋಗ್ತೀನಿ, ನೆಮ್ಮದಿಯಾಗಿ ಹೋಗ್ಬಿಡ್ತೀನಿ. ನಿಮ್ ಪಾಡಿಗೆ ನೀವು ಇದ್ ಬಿಡ್ರಿ ನೀವು. ಸುಮ್ನಿರ್ ಚೈತ್ರ, ಏನನ್ನು ಹೇಳ್ಬಿಟ್ಟು ಎದುರಿಸ್ಬೇಡ. ನೀನು ನನಗ್ ಬಿಟ್ಟು ಹೋಗ್ಬಿಟ್ರೆ ನನ್ ಗತಿ ಯಾರು? ನಾನಿಲ್ಲಿ ಇರ್ತೀನ? ನಾನಂತೂ ಯಾವ್ದೇ ಕಾರಣಕ್ಕೂ ಇರಲ್ಲ. ನೀ ನನಗ್ ಬಿಟ್ಟು ಹೋಗ್ಬೇಡ, ಕೈ ಕೊಡ್ಬೇಡ ಸೊಮ್ಮೆ. ಮತ್ತೆ ನೀನು ಈ ರೀತಿ ಎಲ್ಲ ಏನೇನೋ ಹೇಳ್ಬಿಟ್ಟು ನನಗೆ ಎದುರಿಸ್ಬೇಡ, ಸುಮ್ಕಿರು. ನೋಡಿ ಹೆಂಗ್ ಹೇಳ್ತಿದ್ಯಾ ಅಂತ. ನೀನು ನನ್ನ ಮನೆ ಬಿಟ್ಟು ಹೋಗ್ಬಿಟ್ರೆ, ನನಗ್ ಬಿಟ್ಟು ಹೋಗ್ಬಿಟ್ರೆ ನಾನು ಎಲ್ಲೂ ಹೋಗ್ಲಿ? ನನಗೆ ಧೈರ್ಯ ತುಂಬೋರು ಯಾರು? ನಂಗೆ ಸಹಾಯ ಮಾಡೋರು ಯಾರು? ನನಗೆ ಯಾರಿದ್ದಾರೆ? ಈ ರೀತಿ ಎಲ್ಲ ಮಾತಾಡ್ಬೇಡ ಚೈತ್ರ, ನಿನ್ನ ಕೈ ಮುಗಿತೀನಿ. ನೋಡಿ ಹೆಂಗೆಲ್ಲ ಹೇಳ್ತೀಯ ಅಂತ ನೀನು. ಯಾಕೆ ಈ ರೀತಿ ಎಲ್ಲ ಹೇಳ್ತಿದ್ಯಾ? ನನಗೆ ಬೇಜಾರಾಗಂಗೆ ಮಾಡ್ಬೇಡ ನೀನು, ಸುಮ್ಕಿರು ಚೈತ್ರ. ಏನ್ ಮಾಡೋದಪ್ಪ ಎಂತ ಕೆಲಸ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಇವಾಗ. ಕೋಳಿ ಫಾರಂ ಮಾರಿದ್ರು ಪರವಾಗಿಲ್ಲ, ಅನ್ಯಾಯವಾಗಿ ಹೋಗ್ಬಿಟ್ಟು ಅವ್ರ ಮುಂದೆ ಸಿಗಾಕೊಂಡಿದಾರಲ್ಲ, ಅವ್ರು ಬಿಡ್ತಾರ? ಮೊದ್ಲೇ ಆ ಸಾವುಕಾರರು ನಮ್ಮ ಆಸ್ತಿ ಮನೆ ಎಲ್ಲದನ್ನು ಕಿತ್ಕೊಂಡ್ಬಿಟ್ರು ಅಂತ ಹಂಗೆ ಕೋಪ ಮಾಡ್ಕೊಂಡು ನಮ್ಮ ಮೇಲೆ ಹಾಗೆ ಸಾಧಿಸ್ತಿದ್ದಾರೆ. ಈಗ ಬಿಡ್ತಾರ ಅವರು? ಬಿಡಲ್ಲ, ಯಾವ್ದೇ ಕಾರಣಕ್ಕೂ ಬಿಡಲ್ಲ.
ಮಾಡೋದೆಲ್ಲ ತಪ್ಪು ಮಾಡ್ಕೊಂಡ್ ಬಂದ್ಬಿಟ್ಟು ದೊಡ್ಡದಾಗ್ ಬೇರೆ ಬಂದ್ಬಿಟ್ಟು ನನ್ನ ಮುಂದೆ ನಿಂತಿರೋದ್ ನೋಡು. ನನಗ್ ಬರ್ತಾ ಇರೋ ಕೋಪಕ್ಕೆ ನಾಚಿಕೆ ಆಗ್ಬೇಕು ನಿಮ್ಗೆ, ನಾಚಿಕೆ. ಇವಾಗ ಮಾತ್ರ ಹೆಂಡತಿ ಬೇಕು. ಮೊದ್ಲಂತೂ ಚೆನ್ನಾಗಿದ್ದಾಗ ಬರೀ ನಂಗೆ ಮಾತಾಡ್ತಿದ್ರ ನೀವು, ಮಾತಾಡ್ತಿದ್ರೇನ್ರಿ ನೀವು? ಕಷ್ಟ ಸುಖ ಕೇಳಿದಿರೇನ್ರಿ? ಹೋಗ್ರಿ ಅತ್ಲಾಗಿ, ಕಣ್ ಮುಂದೆ ಕಾಣಿಸ್ಬೇಡ್ರಿ, ಹೋಗ್ರಿ ಅತ್ಲಾಗಿ. ಏನ್ ಮಾಡೋದಂತ ನನ್ಗೆ ಕೈ ಕಾಲೇ ಆಡ್ತಿಲ್ಲ, ಹಂಗ್ ಮಾಡ್ಬಿಟ್ರಲ್ಲ. ನೆಮ್ಮದಿನೇ ಇಲ್ದಂಗ್ ಮಾಡ್ತಿದಿರಲ್ಲ ನನಗೆ ಒಟ್ನಲ್ಲಿ. ಹಿಂಗೆ ಬಿಟ್ರೆ ಆಗಲ್ಲ ಕಣ್ರಿ. ಆ ಬರ್ರಿ, ಇನ್ನೇನ್ ಮಾಡಕ್ ಆಗುತ್ತತ್ಲಾಗಿ, ನಾನ್ ನಾಳೆ ಬರ. ಈಗ ಏನು ಮಾಡಕ್ ಆಗಲ್ಲ. ಅವ್ರಿಗಂತೂ ಒಂದ್ ಈಟ ಇಟ್ಟು ನಮ್ಮ ಮೇಲೆ ಪ್ರೀತಿ ಕನಿಕರ ಇಲ್ಲ. ಮಾಡಿರೋದು ನಾವೇ ಮೋಸ ಮಾಡಿದೀವಿ. ಮೋಸ ಮಾಡ್ಬಿಟ್ಟು ಅವ್ರ ಮನೆ ಆಸ್ತಿ ಎಲ್ಲಾ ಕಿತ್ಕೊಂಡಿದೀವಿ ಗೊತ್ತಾ? ಅವ್ರು ಕಷ್ಟಪಟ್ಟು ಮಾಡಿರೋದನ್ನ, ಎಷ್ಟೋ ವರ್ಷದಿಂದ ಕಷ್ಟಪಟ್ಟು ಮಾಡಿರೋದನ್ನ ಕಿತ್ಕೊಂಡ್ಬಿಟ್ಟಿದೀವಿ ನಾವು. ಏನ್ ಮಾಡೋದಂತ ಗೊತ್ತಾಗ್ತಿಲ್ಲ. ಈಗ ಒಂದ್ ಕೆಲ್ಸ ಮಾಡೋಣ, ನೋಡೋಣ ಬರ್ರಿ. ಈಗ ನಮ್ ಮೇಲೆ ಒಂದ್ ಸ್ವಲ್ಪ ಕನಿಕರ ತೋರಿಸ್ತಾರಂದ್ರೆ ಅದು ರಂಗಜ್ಜ ಮಾತ್ರ. ನೋಡೋಣ, ರಂಗಜ್ಜನ ಹತ್ರನೇ ಹೋಗ್ಬಿಟ್ಟು ಉಪಾಯ ಮಾಡ್ಬಿಟ್ಟು ಏನಾದ್ರೂ ಮಾಡ್ಬಿಟ್ಟು ಈ ರೀತಿ ಯಾರ ಮುಂದೆನೂ ಹೇಳಕ್ ಹೋಗ್ಬೇಡ್ರಿ, ನಮ್ದೊಂದು ತಪ್ಪಾಗೋಯ್ತು, ಇದೊಂದ್ಸಲಿ ಕ್ಷಮಿಸ್ಬಿಡ್ರಿ, ಯಾರ ಮುಂದೆನೂ ಹೇಳಕ್ ಹೋಗ್ಬೇಡ್ರಿ ಅಂತ ರಂಗಜ್ಜಿ ಕಡೆಯಿಂದ ಹೇಳಿಸ್ಬೇಕು. ಬಿಟ್ರೆ ರಂಗಜ್ಜಿ ಮುಂದೆನೆ ಹೇಳ್ಕೋಬೇಕು ನಾವು ಏನಿದ್ರು. ಅವರೇ ನಮಗ್ ಸಹಾಯ ಮಾಡೋದು, ಅವ್ರು ಬಿಟ್ರೆ ಯಾರು ಮಾಡಲ್ಲ. ಹ್ಞೂ ಕಣೆ ಚೈತ್ರ, ನನಗೂ ಮನ್ಸಲ್ಲಿ ಅದೇ ಒಳಿತಿತ್ತು ಕಣೆ, ಏನಾದ್ರೂ ಮಾಡ್ಬಿಟ್ಟು ರಂಗಜ್ಜನ ಹತ್ರ ಹೋಗಿ ಹೇಳ್ಬೇಕು ಅಂತ. ಬಾ ಚೈತ್ರ, ಹೋಗೋಣ, ಹೋಗಿ ಹೇಳ್ಬರೋಣ. ಬಾ ಚೈತ್ರ, ಬೇಗ ನೀನು ಬಾ ಚೈತ್ರ. ನಾನ್ ಯಾಕ್ರಿ ಹೇಳೋಣ, ನಾನ್ ಯಾಕ್ರಿ ಬರೋಣ? ನೀವ್ ತಾನೇ ಹೇಳಿರೋದು, ನೀವ್ ತಾನೇ ಕಳ್ತನ ಮಾಡಿರೋದು, ನೀವ್ ತಾನೇ ಎಲ್ಲ ಮಾಡಿರೋದು, ತಪ್ಪುಗಳಿಲ್ಲ. ಹೋಗಿ ಹೇಳ್ಕೊಂಬರ್ರಿ, ಹೋಗ್ರಿ ನೀವೇನೆ. ಹೋಗ್ಬಿಟ್ಟು ರಂಗಜ್ಜನ ಹತ್ರ ಕ್ಷಮೆ ಕೇಳಿ ಹೋಗ್ರಿ, ಅವರೇ ಸರಿ ಮಾಡ್ತಾರೆ. ನಾನ್ ಯಾಕ್ರಿ ಬರಕ್ ಹೋಗೋಣ? ನಾನ್ ಏನ್ ಮಾಡಿದೆ ಅಂತ ಬರೋಣ ಹೇಳು. ಇಲ್ಲ ಚೈತ್ರ, ಈಗೆಲ್ಲ ಹೇಳ್ಬೇಡ. ಬಾರ್ ಚೈತ್ರ, ನೀನು ಬರಿಲ್ಲ ಅಂದ್ರೆ ನನಗೆ ಏನು ಐಡಿಯಾನೇ ಉಳಿಯಲ್ಲ, ಕೈ ಕಾಲೇ ಆಡಲ್ಲ. ನೀನಿಲ್ಲ ಅಂದ್ರೆ ನನಗೆ ಶಕ್ತಿನೇ ಇಲ್ದಂಗೆ ಆಗೋಗ್ಬಿಡುತ್ತೆ. ನಾನು ಏನು ಬೇಕು ಅದೇ ಮಾತಾಡ್ಬಿಡ್ತೀನಿ, ಏನು ಮಾತಾಡ್ತಿದ್ದೇನಂತನೂ ನನಗೆ ಗೊತ್ತಾಗಲ್ಲ ಚೈತ್ರ. ನೀನಿದ್ರೆ ರಂಗಜ್ಜಂಗೆ ಹೇಳ್ತೀಯ, ತಿಳಿ ಹೇಳ್ತೀಯ, ಪ್ರೀತಿ ಕನಿಕರದಿಂದ ಹೇಳ್ತೀಯ. ರಂಗಜ್ಜನೂ ಬಿಡತ್ಲಾಗ ಹೋಗ್ಲಿ ಪಾಪ, ಒಳ್ಳೆ ಹುಡುಗರು ಏನೋ ಅತ್ಲಾಗಿ ತಪ್ಪು ಮಾಡ್ಕೊಂಬಿಟ್ಟಿದ್ದಾರೆ ಅಂತ ಹುಡುಗರಿಗೆ ಅವರೆಲ್ಲ ಹೇಳ್ಕೊಂಬಿಟ್ಟು ಯಾರ ಮುಂದೆನೂ ಹೇಳೋದು ಬೇಡ ಅಂತ ಸುಮ್ಮನಾಗ್ತಾರೆ. ಇಲ್ಲ ಅಂದ್ರೆ ಸರಿ ಆಗಲ್ಲ. ಬಾರ್ ಚೈತ್ರ, ಹೋಗನ್ ಬಾರ್ ಚೈತ್ರ ಬೇಗ. ಅಲ್ಲ ಕಣ್ರಿ, ನನಗ್ ಗೊತ್ತಿಲ್ದಂಗೆ ಎಲ್ಲ ಕದ್ದೆಲ್ಲ ಮಾಡ್ಕೊಂಡ್ರಲ್ಲ, ಕೋಳಿ ಫಾರಂ ಇವೆಲ್ಲದನು ಕದ್ ಮಾಡ್ತಿರ್ಬೇಕಾದ್ರೆ ನಾನು ನೆನಪಿಗೆ ಬರಲಿಲ್ಲ ಅಲ್ವಾ? ಈಗ ಸಹಾಯಕ್ ಮಾತ್ರ ನನಗ್ ಕರಿತಿದ್ದೀರಾ, ಕೇಳೋದಕ್ ಮಾತ್ರ ರಂಗಜ್ಜನ ಹತ್ರ ಯಾರಿಗೂ ಹೇಳ್ಬೇಡ ಕಣ್ ರಂಗಜ್ಜ ಅಂತ ಹೇಳೋದಕ್ಕೆ ಹೇಳ್ಸೋದಕ್ಕೆ ಮಾತ್ರ ನನಗ್ ಕರ್ಕೊಂಡು ಹೋಗ್ತಿದ್ರಲ್ಲ. ಹಂಗೆ ಇವೆಲ್ಲದನ್ನು ಕದ್ ಮಾಡ್ಕೊಂಡ್ರಲ್ಲ ನೀವು ಕಳ್ತನದಿಂದ, ಅವಾಗೆಲ್ಲ ನನ್ನ ನೆನಪೇ ಬರಲಿಲ್ವಾ? ಹಂಗಾರೆ ನಿಮ್ಗೆ ಏನು ಯೋಚನೆ ಆಗ್ಲಿಲ್ವಾ ಅವಾಗ? ಪದೇ 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 ಹೇಳಿದ್ದೆ ಹೇಳಿ ನನಗೆ ಹಿಂಸೆ ಮಾಡ್ಬೇಡ ಕಣ್ ಚೈತ್ರ. ಬಾರ್ ಚೈತ್ರ, ಹೋಗೋಣ. ನಾನು ಇಲ್ಲಾಂದ್ರೆ ನೋಡು ಎಲ್ಲಾರು ಹೋಗ್ಬಿಡ್ತೀನಿ, ನನಗೆ ಅಷ್ಟು ಭಯ ಆಗ್ತೈತೆ. ಸುಮ್ಕೆ ಯಾರ ಮುಂದೆನೂ ನನಗೆ ತಲೆ ಎತ್ಕೊಂಡು ತಿರ್ಗಾಡಕ್ ಆಗಲ್ಲ. ಇನ್ನೇನು ನಾನು ಹೋಗ್ತೀನಿ ಬಿಡು. ಎಲ್ಲಾದ್ರೂ ಮಾಡೋದೆಲ್ಲ ಮಾಡ್ಬಿಟ್ಟು ಹೇಳದ್ ನೋಡ್ರಿ ಹೆಂಗ್ ಹೇಳ್ತೀರಾ ಅಂತ. ನಿಮ್ಗೆ ನಾಚಿಕೆ ಆಗ್ಬೇಕು. ಬನ್ನಿ ಹೋಗೋಣ, ಬರ್ರಿ ಮುಂದೆ ಬರ್ರಿ, ಮುಂದೆ ಬಂದು ಮಾತಾಡ್ ಬರ್ರಿ. ರಂಗಜ್ಜ ಬಾ ಬರ್ರಿ, ಮುಂದೆ ಬಂದು ಮಾತಾಡ್ರಿ, ಸುಮ್ನೆ ಹಿಂದ್ಗಡೆ ನಿಂತ್ಕೊಬೇಡ್ರಿ. ಬರ್ರಿ, ಮಾಡೋದೆಲ್ಲ ಮಾಡ್ಬಿಟ್ಟು ನನ್ಗೆ ಎಷ್ಟು ಕೋಪ ಬರ್ತೈತಂದ್ರೆ ಎಲ್ಲಾರ ಮುಂದೆನು ನಾನು ಎಷ್ಟಂತ ತಲೆ ಬಾಗನ. ಬರ್ರಿ ಮಾತಾಡ್ ಬರ್ರಿ. ನೀನೇ ಕರಿ ಚೈತ್ರ, ಇದೆಯಲ್ಲ ನೀನೆ ಮುಂದೆ ಕರಿ ಚೈತ್ರ, ನೀನೆ ಈ ಕರಿತೀರಾ ಬಂದು ನಾನು ವಾಪಸ್ ಹೋಗ್ಬಿಡಣ? ಅಲ್ಲ ಕಣ್ರಿ, ಅಲ್ಲ ಮೊದ್ಲೇ ಇವ್ರು ಎಷ್ಟ್ ಆಡ್ಕೊಳ್ತಾರ್ರಿ. ಅಲ್ಲ ಇವ್ರ ಮನೇಲಿ ಸಾವುಕಾರರು, ದಿಲೀಪ, ಶಶಿ ಎಲ್ಲಾರು ಇರ್ತಾರೆ. ಅವ್ರಿಗೆಲ್ಲಾರ ವಿಷಯ ಗೊತ್ತಾಗೆ ಆಗುತ್ತೆ. ಅವರೆಲ್ಲ ಹೇಳ್ಕೊಂಡು ಎಷ್ಟ್ ನಗಾಡ್ಬೇಡ. ಅಲ್ಲ ಆಸ್ತಿ ಹೊಲ ಗದ್ದೆ ಸಿಕ್ಕಿ ಬರೀ 15 ದಿವಸ ಆಗಿಲ್ಲ ಅಲ್ಲ, ಕೋಳಿ ಫಾರಮ್ಮು, ಎಳ್ನೀರು, ಕಾಯಿ, ತೆಂಗಿನಕಾಯಿ ಎಲ್ಲ ಮಾರ್ಕೊಂಡು ಹೋಗ್ತಿದಾರಲ್ಲ, ನಾಚಿಕೆ ಆಗಲ್ವಾ ಅಂತ ಎಷ್ಟು ನಗಾಡ್ಬೇಡ್ರಿ. ಏನ್ರಿ ಇಂತ ಕೆಲಸ ಮಾಡಿದೀರಾ ನೀವು? ರಂಗಜ್ಜ 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 ಅವ್ರೆ, ರಂಗಜ್ಜ ಅಗಳ ಇದ್ಯಾಕಪ್ಪ? ಏನಪ್ಪ ನಿಂಗಣ? ಚೈತ್ರ ಇದ್ಯಾಕ್ರಮ್ಮ ಹಿಂಗ್ ಬಂದ್ಬಿಟ್ಟಿದಾರಲ್ಲ ಮನೆ ಕಡೆ? ಏನ್ ಸಮಾಚಾರ? ಯಾಕಪ್ಪ ನಿಂಗಣ್ಣ ಮಕ ಒಂಥರ ಮಾಡ್ಕೊಂಡಿದ್ಯಾ? ಚೈತ್ರ ಏನಾಯ್ತಮ್ಮ? ಯಾಕೆ ಒಂಥರ ಮಾಡ್ಕೊಂಡು ನಿಂತ್ಕೊಂಡಿದ್ದೀರಲ್ಲ, ಏನಾಯ್ತು? ಬನ್ನಿ ಕೂತ್ಕೊ ಬನ್ನಿ. ತಿಂಡಿ ಆಯ್ತೇನ್ರಪ್ಪ? ಅಯ್ಯೋ ರಂಗಜ್ಜ ತಿಂಡಿದಿರ್ಲಿ ಕಣ್ ರಂಗಜ್ಜ. ನನ್ಗೆ ಇವಾಗ ನಿನ್ನಿಂದಾನೆ ಬಹಳ ಉಪಕಾರ ಆಗ್ಬೇಕು ಕಣ್ ರಂಗಜ್ಜ. ನಮ್ಗೆ ನಿನ್ನಿಂದಾನೆ ಸಹಾಯ ಆಗ್ಬೇಕು. ನೀನ್ ಕೈ ಬಿಟ್ಟೆ ಅಂದ್ರೆ ನಮ್ಗೆ ಬಹಳ ತೊಂದರೆ ಆಗುತ್ತೆ ಕಣ್ ರಂಗಜ್ಜ. ನಾವು ಬೀದಿಗೆ ಬಂದ್ಬಿಡ್ತೀವಿ ಕಣ್ ರಂಗಜ್ಜ, ಬೀದಿಗೆ ಬಂದ್ಬಿಡ್ತೀವಿ. ದಯಮಾಡಿ ನಿಮ್ಮ ಕೈ ಮುಗಿದ್ ಕೇಳ್ಕೊಂತೀನಿ ರಂಗಜ್ಜ. ನಿಮ್ಮಿಂದ ಸಹಾಯ ಆಗ್ಬೇಕು ಕಣ್ ರಂಗಜ್ಜ ನಮ್ಗೆ. ಅಯ್ಯ ದೇವ್ರೆ, ಇದೊಳ್ಳೆ ಕಥೆ ಆಗೋತಲ್ಲಪ್ಪ. ಪಾಪ ಚೈತ್ರ ಸುಮ್ಕಿರ್ತಾಯಿ. ಅಲ್ಲ ಕಣಮ್ಮ, ನೀನು ನನ್ನ ಮಗಳಿದ್ದಂಗೆ, ಹಿಂಗೆಲ್ಲ ಕೇಳ್ಕೋಬಾರ್ದು. ನನ್ಗೆ ಬಲು ಬೇಜಾರಾಗಿ ಹೋಗ್ಬಿಡುತ್ತೆ. ಏನ್ ಪಾಪ ಏನಾಯ್ತಮ್ಮ?
ಯಾತು ಇಲ್ಲ ಕಣ್ ರಂಗಜ್ಜ, ಯಾತು ಇಲ್ಲ. ನಿನಗ್ ಗೊತ್ತಿಲ್ದಾರ ವಿಚಾರ ಇನ್ನೇನೈತ್ ರಂಗಜ್ಜ, ಇನ್ನೇನೈತೆ. ಏನ್ ಮಾಡೋಣ, ನನ್ನ ಬರನೇ ಸರಿ ಇಲ್ಲ. ನನಗ್ ಗೊತ್ತಿಲ್ದಂಗೆ ಇವ್ರು ಎಲ್ಲದನ್ನು ಕದ್ ಮಾರಿದ್ದಾರೆ. ಕೋಳಿ ಫಾರಮ್ಮು, ಕಾಯಿ, ತೆಂಗಿನಕಾಯಿ ಎಲ್ಲದನ್ನು ಪ್ರತಿಯೊಂದು ಮಾರ್ಕೊಂಬಂದು ಬಂದ್ಬಿಟ್ಟಿದ್ದಾರೆ. ಅದನ್ನ ಎಲ್ಲಾ ವಿಚಾರನ ದಿಲೀಪ್ ಅಣ್ಣಂಗೆ ಎಲ್ಲಾರ್ಗು ಗೊತ್ತಾಯ್ತಂತಲ್ಲ. ದಿಲೀಪ್ಗೆ, ಶಶಿಗೆ, ನಿಮ್ಗೆ ಎಲ್ಲಾರ್ಗು ಕೂಡ ಮನೆಯವ್ರಿಗೆಲ್ಲ ವಿಚಾರ ಗೊತ್ತಾಗೈತಲ್ಲ. ಈ ವಿಚಾರ ಏನಾದ್ರು ನಮ್ಮ ಇವ್ರ ಅಕ್ಕನ ಮುಂದೆನೋ ಇವ್ರ ಅಪ್ಪನ ಮುಂದೆನೋ ಗೊತ್ತಾಗ್ಬಿಟ್ಟ ರಂಗಜ್ಜ. ನಿಜವಾಗ್ಲೂ ಈಗ ಒಂದ್ ಸ್ವಲ್ಪ 4 ದಿವಸದಿಂದ ಹೆಂಗ ನಮ್ಗೆ ಮನೆ ಹೊಲ ತೋಟ ಗದ್ದೆ ಎಲ್ಲ ಸಿಕ್ಕೈತೆ, ಹೆಂಗ ನೆಮ್ಮದಿ ಆಗಿದೀವಿ, ಜೀವನ ಮಾಡ್ತಿದೀವಿ. ಅಪ್ಪಿ ಏನಾದ್ರು ಅವ್ರಿಗೆ ಗೊತ್ತಾಗೋಗ್ಬಿಟ್ರೆ ರಂಗಜ್ಜ ನಮ್ಗೆ ಮನೆಯಿಂದ ಆಚೆ ಕಡೆ ಆಗ್ಬಿಡ್ತಾರೆ. ನಮ್ಗೆ ಏನು ಸಿಗ್ದಂಗ ಆಗ್ಬಿಡುತ್ತೆ. ಎಲ್ಲೋಗಂದ್ ರಂಗಜ್ಜ ನಮ್ಗೆ ಯಾರು ಇಲ್ಲ. ಮಗ ನೋಡಿದ್ರೆ 100 ಸಲ ಹೋಗಿ ಕರೆದು ಬಂದ್ರು ಬರ್ತೀನಂತ ಹೇಳ್ತಾನೆ, ಬರಲ್ಲ. ನಮ್ಗೆ ಕಷ್ಟಕ್ಕೆ ಯಾರು ಆಗ್ತಿಲ್ಲ ಕಣ್ರಂಗಜ್ಜ, ಸಹಾಯಕ್ಕಂತಾನೆ ಯಾರು ಇಲ್ಲ. ಏನ ನೆಮ್ಮದಿಯಾಗಿ ಜೀವನ ಮಾಡ್ಕೊಂಡಿದೀವಿ. ದಯವಿಟ್ಟು ಯಾರ ಮುಂದೆನೂ ಈ ವಿಚಾರನ ಹೇಳಕ್ ಹೋಗ್ಬೇಡ್ರಿ ರಂಗಜ್ಜ. ನಿಮ್ಮ ಕೈ ಮುಗಿದ್ ಕೇಳ್ಕೊಂತೀನಿ. ಏನಾದ್ರೂ ವಿಚಾರ ಗೊತ್ತಾಯ್ತು ಅಂದ್ರೆ ನಮ್ ಕತೆ ಮುಗೀತು ರಂಗಜ್ಜ, ಮುಗೀತು. ಎಲ್ಲ ಇವ್ರಿಂದಾನೆ ಕಣ್ರಂಗಜ್ಜ ಆಗಿದ್ದು. ಇನ್ ಮುಂದೆ ಇವ್ರಿಗೆ ಈ ರೀತಿ ಎಲ್ಲ ಮಾಡೋದಕ್ಕೆ ನಾನು ಹೇಳಲ್ಲ ಕಣ್ರಂಗಜ್ಜ, ಬಿಡಲ್ಲ. ಎಲ್ಲ ಬೇರೆ ನಾನೇ ನೋಡ್ಕೊಂತೀನಿ. ದಯವಿಟ್ಟು ಇದೊಂದ್ಸಲ ಯಾರ ಮುಂದೆನೂ ಹೇಳ್ಬೇಡಿ ರಂಗಜ್ಜ. ಅಯ್ಯೋ ಪಾಪ, ಸುಮ್ಕಿರ್ತಾಯಿ ಚೈತ್ರ. ನೀನು ನನ್ನ ಮಗಳಿದ್ದಂಗ್ ಕಣಮ್ಮ. ನೀನು ಈ ರೀತಿ ಎಲ್ಲ ನನ್ನ ಮುಂದೆ ಹೇಳ್ಕೋಬೇಡ. ನಾನ್ ಯಾಕಮ್ಮ ಹೇಳಕ್ ಹೋಗೋಣ? ಅಲ್ಲ ಕಣಮ್ಮ, ನಾನು ಯಾಕೆ ಹೇಳಕ್ ಹೋಗೋಣ? ನಮ್ಮ ಅಣ್ಣಂಗೂ ಏನು ಕಡಿಮೆ ಆಗಿಲ್ಲ. ನಿಮ್ಮ ಅಪ್ಪ ನಿಮ್ಮ ಮಾವಂದು ಏನ್ ಆಸ್ತಿ ಆಯ್ತೋ ಅದನ್ನ ತಗೊಂಡು ಅವನು ನಿಂಗಣ್ಣ ಚೆನ್ನಾಗಿದ್ದಾನೆ, ಇರೋದ್ ಬೇಡ ಅಂತ ಹೇಳ್ತಿಲ್ಲ. ಪಾಪ ಇವೆಲ್ಲ ನಮ್ಮ ಅಣ್ಣ ಮೊದ್ಲಿಂದಾನು ಕಷ್ಟ ಮಾಡಿ ಉಳಿಸ್ ಹೋಗಿದ್ದಾನೆ. ಅದಕ್ಕಾದ್ರೂ ಇವನ್ ಯೋಗ್ಯತೆಗೆ ನ್ಯಾಯವಾಗಿ ನೋಡ್ಕೊಂಡ ಯೋಗ್ಯತೆ ಇಲ್ಲ ಕಣಮ್ಮ. ಇವನಿಗೆ ಎಲ್ಲ ಮಾರ್ಕೊಂಡು ತಿಂತಿದ್ದಾನಲ್ಲ, ಇನ್ನೆಷ್ಟು ಧೈರ್ಯ ಇರ್ಬೇಕು ಇವನಿಗೆ. ಅಲ್ಲ ಕಣಮ್ಮ, ನಗಾಡ್ತಿದಾರಲ್ಲಮ್ಮ ಇವನ್ಗೆ. ಅಲ್ಲ, ಇವನ್ ಯೋಗ್ಯತೆಗೆ ದುಡಿಯಕ್ಕಂತೂ ಶಕ್ತಿ ಇಲ್ಲ. ಹೋಗಿರೋದನ್ನು ಕೂಡ ಉಳಿಸ್ಕೊಳ ಶಕ್ತಿ ಇಲ್ವಲ್ಲ ಇವನಿಗೆ. ಎಲ್ಲ ಮಾರ್ತಿದಾನಲ್ಲಮ್ಮ. ಅಯ್ಯೋ ಅಯ್ಯೋ ಅಯ್ಯೋ, ಇವನಿಗೇನಮ್ಮ ಕಡಿಮೆ ಆಗೈತೆ? ಎಲ್ಲ ವ್ಯಾರಗಳು ಇವನ್ ಕೈಲಿ ಇದ್ರು ಕೂಡ ನಿಮ್ಗೆ ಯಾರಿಗೂ ಗೊತ್ತಿಲ್ದಂಗೆ ಕದ್ದು ಮಾರ್ತಿದಾನಲ್ಲ. ವ್ಯಾರ ಸಿಕ್ಕಿ ಇವನ್ ಕೈಲಿ 15 ದಿವಸ ಆಗಿಲ್ಲ, ಅಲ್ಲ ಕೋಳಿ ಫಾರಂ ಪೂರಾ ಮಾರಾಕ್ ಬಿಟ್ಟಿದಾನಲ್ಲ. ಇವ್ನ್ ನಾಚಿಕೆ ಆಗಲ್ವಾ ಇವನಿಗೆ? ಇವನಿಗೆ ಬುದ್ಧಿ ಇಲ್ವೇನಮ್ಮ ಇವನಿಗೆ? ಮಾಡೋದೆಲ್ಲ ಮಾಡ್ಬಿಟ್ಟು ಇವಾಗ ಬೇರೆ ದೊಡ್ಡದಾಗ್ ಬಂದ್ಬಿಟ್ಟು ಪಾಪ ಆ ಹುಡುಗಿ ಕರ್ಕೊಂಡ್ ಬಂದಿದ್ಯೇನೋ. ನೀನ್ ಮಾಡಿದ ತಪ್ಪಿಗೆ ಪಾಪ ಆ ಹುಡುಗಿ ಯಾಕ ಕ್ಷಮೆ ಕೇಳ್ತಾಳೆ? ನಿನಗ್ ಬುದ್ಧಿ ಇಲ್ವೇನ ನಿನಗೆ? ಕಳ್ತನ ಮಾಡ್ಬೇಕಾದ್ರೆ ಕದ್ ಮಾರ್ಬೇಕಾದ್ರೆ ನಿನಗ್ ಬುದ್ಧಿ ಬರಲಿಲ್ವಾ ನಿನಗೆ? ಬಿಡು ರಂಗಜ್ಜ, ಏನೋ ತಪ್ಪಾಗೋಯ್ತು. ನನ್ಗೆ ಗೊತ್ತಾಗ್ಲಿಲ್ಲ ರಂಗಜ್ಜ ಈ ರೀತಿ ಎಲ್ಲ ಮಾಡ್ಬೇಕಂತ. ಇವಾಗ ಬುದ್ಧಿ ಬಂದೈತ್ ರಂಗಜ್ಜ ನನ್ಗೆ. ಇನ್ಮೇಲಿಂದ ನಾನು ಈ ರೀತಿ ಎಲ್ಲ ಮಾಡಲ್ ರಂಗಜ್ಜ. ನೀವ್ ಹೆಂಗ್ ಹೇಳ್ತಿರೋ ಹಂಗ್ ಮಾತ್ ಕೇಳ್ಕೊಂಡು ಹೋಗ್ತೀನಿ. ಇದೊಂದೇ ಒಂದ್ಸಲಿ ಕ್ಷಮಿಸ್ಬಿಡ್ರಿ ರಂಗಜ್ಜ. ನನಗ್ ಗೊತ್ತಿಲ್ಲ ಕಣಪ್ಪ, ಏನ್ ಕ್ಷಮಿಸೋದು ಏನೋ ಗೊತ್ತಿಲ್ಲ. ಈಗಳಲ್ಲ, ನಿನಗ್ ಬುದ್ಧಿ ಬರ್ಬೇಕಂದ್ರೆ ಏನು ಮಾಡಬಾರ್ದು ಅಂದ್ರೆ ಆ ಕಷ್ಟ ಏನಂತ ಗೊತ್ತಾಗ್ಬೇಕು ನಿನ್ಗೆ. ಒಂದ್ 2 ದಿವಸ ಹೊಲದ ಕೆಲಸ ಮಾಡ್ಸಿವು. ಅಷ್ಟ್ರಲ್ಲಿ ಏನ ನಿನ್ ಅದೃಷ್ಟ ಚೆನ್ನಾಗಿದ್ದು ನಿಮ್ ಹೊಲ ತೋಟ ಗದ್ದೆ ಎಲ್ಲ ನಿನಗ್ ಸಿಕ್ಬಿಡ್ತು. ಅದಕ್ಕೆ ದುರಾಂಕಾರ ತಿರ್ಗಾ ಬಂದ್ಬಿಡ್ತು. ಈ ಸಲ ಮಾತ್ರ ಬಿಡಲ್ಲ. ಏನಿಲ್ಲ, ನೀನು ದಿನಾಲೂ ನಾನು ಬರ್ತೀನಿ. ಆ ತೋಟದ ಹತ್ರ ಬಂದ್ಬಿಟ್ಟು ನೀನು ಬೆಳಿಗ್ಗೆನೆ ನಿಮ್ ತೋಟದಲ್ಲೇ, ನಮ್ ತೋಟದಲ್ಲಿ ಕೆಲಸ ಮಾಡಂತಿಲ್ಲ. 4 ಗಂಟೆಗೆ ಬಂದ್ಬಿಟ್ಟು ನನಗ್ ತೋಟದಲ್ಲಿ ಕಾಣಿಸ್ಕೋಬೇಕು ನೀನು. 4:15 5 ಗಂಟೆಗೆ ಬಂದು ತೋಟದಲ್ಲಿ ಎಲ್ಲ ಪ್ರತಿಯೊಂದು ಆ ತೋಟದಲ್ಲಿರೋ ತೆಂಗಿನಕಾಯಿಗಳು ಏನಾರು ಉದ್ರಿದ್ರೆ ತೆಂಗಿನಕಾಯಿಗಳು ಎಲ್ಲ ಅದನ್ನು ಕ್ಲೀನ್ ಮಾಡ್ಬಿಟ್ಟು ತೋಟ ಎಲ್ಲ ರೆಡಿ ಮಾಡಿ ಆ ಸ್ಕೂಲ್ ಫಾರಂ ಎಲ್ಲ ಕಸ ಎಲ್ಲ ಬಾಚಿ ನೀನೇ ಹಾಲು ಕರೆದು ಹಾಲಾಗ್ ಬರ್ಬೇಕು. ನಾನೇ ನೋಡ್ತಿರ್ತೀನಿ ಪ್ರತಿಯೊಂದನು. ಎಲ್ಲ ಕೆಲಸ ನೀನೇ ಮಾಡ್ಬೇಕು, ಸರಿನಾ? ಯಾರಿಗೂ ಕೆಲ್ಸಕ್ಕೆ ಸೇರಿಸ್ಕೋಬಾರ್ದು. ತಿರ್ಗಾ ಆ ಹುಡುಗಿ ಬಂದ್ಬಿಟ್ಟು ಆ ಚೈತ್ರ ಬಂದ್ಬಿಟ್ಟು ನಿನ್ಗೆ ತಿಂಡಿ ತಗೊಂಬಂದು ಕೊಡ್ತಾಳೆ. ತಿರ್ಗಾ ಬಂದ್ಬಿಟ್ಟು ನೀನು ನೀರ್ ಬಿಡ್ಬೇಕು ತೋಟದಲ್ಲಿ. ಪ್ರತಿಯೊಂದನು ಕೆಲಸ ನೀನೇ ಮಾಡ್ಬೇಕು. ನೀನೇನಾದ್ರೂ ಕೂಡ ಕೆಲಸ ಮಾಡ್ದಲೆ ಕಳ್ಳಾಟ ಆಡದೆ ಅಂದ್ರೆ ನಿನ್ಗೈತೆ ನಿನ್ಗೆ. ಏನಮ್ಮ ಚೈತ್ರ, ಹಿಂಗ್ ಮಾಡಿದ್ರೆ ಮಾತ್ರ ನಾನು ಹೇಳಿದ ಕೆಲಸ ಎಲ್ಲ ಮಾಡ್ಕೊಂಡಿದ್ರೆ ಬಚಾವು. ಇಲ್ಲ ಅಂದ್ರೆ ನೋಡು, ನಾನು ಇರೋ ವಿಚಾರನ ಹೇಳ್ಬಿಡ್ತೀನಿ. ಇಲ್ಲ ಕಣ್ರಂಗಜ್ಜ, ಸರಿ ಆಯ್ತು ಕಣ್ರಂಗಜ್ಜ, ನೀನ್ ಹೆಂಗ್ ಹೇಳ್ತೀವ ಹಂಗೆ. ನಮ್ ತೋಟದ ಕೆಲಸ ನಾವ್ ಮಾಡೋದಕ್ಕೆ ಯಾಕೆ ರಂಗಜ್ಜ ನಾವು ಇನ್ನು ಮುಂದೆ ಯೋಚನೆ ಮಾಡ್ಬೇಕು? ಇಲ್ಲ ಬಿಡ್ರಿ, ಮಾಡೇ ಮಾಡ್ತೀವಿ ರಂಗಜ್ಜ, ಕೆಲಸ ಮಾಡೇ ಮಾಡ್ತೀವಿ. ರೀ ಒಪ್ಕೊಳ್ರಿ, ಮಾಡ್ತೀರಂತ ಒಪ್ಕೊಳ್ರಿ. ಮಕ್ಕ ಏನ್ ನೋಡ್ತಿದ್ದೀರಾ? ಸರಿ ರಂಗಜ್ಜ, ಆಯ್ತು. ನೀನ್ ಹೆಂಗ್ ಹೇಳ್ತೀಯ ಹಂಗೆ ರಂಗಜ್ಜ, ಮಾಡ್ತೀನಿ. ನಾಳೆ ಬೆಳಿಗ್ಗೆಯಿಂದಾನೆ ಮಾಡ್ತೀನಿ. 5-6 ಗಂಟೆಗೆನೆ ಎದ್ದು ತೋಟದಲ್ಲೇ ಕೆಲಸ ಮಾಡ್ತಿರ್ತೀನಿ. ದಿನಾಲು ಬಂದು ನೀವೇ ನೋಡಿಬೇಕಾದ್ರೆ ನಾನು ಸುಳ್ಳು ಹೇಳಿದ್ರೆ